ಬೆಳಗಾವಿಯಲ್ಲಿ ರೈತ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರ ಕಹಳೆ ಜೋರಾಗಿದೆ. ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಸುವರ್ಣಸೌಧ ಚಲೋ ನಡೀತಾ ಇದೆ. ಸುವರ್ಣಸೌಧ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ದಾರೆ ಪ್ರತಿಭಟನಾಕಾರರು. ಏನೋ ಭಾರಿ ವೀರಾವೇಶದಿಂದ ಬರ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನಾ ರ್ಯಾಲಿ ನಡೀತಾ ಇದೆ. ಬಿಜೆಪಿ ಬೆಂಬಲಿತ ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಭಾಗಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರ ಕಹಳೆ, ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಡೀತಾ ಇರತಕ್ಕಂಥ ಪ್ರತಿಭಟನೆ. ಆದರೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಎಲ್ಲ ಕಡೆ ಬಿಜೆಪಿ ಬಾವುಟಗಳೇ ರಾರಾಜಿಸ್ತಾ ಇದೆ. ಯಾಕೆಂದರೆ ಬಿಜೆಪಿಯ ನೇತೃತ್ವದಲ್ಲೇ ಈ ಪ್ರತಿಭಟನೆ ನಡೀತಾ ಇರೋದು. ಮತ್ತು ರೈತ ಶಕ್ತಿ ಪ್ರದರ್ಶನವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ರಾಜ್ಯ ಸರ್ಕಾರದ ವಿರುದ್ಧ ಮೆಕ್ಕೆಜೋಳ ಖರೀದಿ, ಕಬ್ಬು ಬೆಳೆಗಾರರ ಸಮಸ್ಯೆ, ತೊಗರಿ ಬೆಳೆ ಖರೀದಿ ವಿಚಾರ, ಬೆಂಬಲ ಬೆಲೆ ನಿಗದಿ ವಿಚಾರ ಸೇರಿದಂತೆ ಹಲವಾರು ಬೇಡಿಕೆಗಳು, ರೈತ ಪ್ರತಿಭಟನೆ ಜೋರಾಗಿದೆ. ಅಂದರೆ ಇವರೆಲ್ಲರೂ ಕೂಡ ಸುವರ್ಣಸೌಧ ಮುತ್ತಿಗೆಗೆ ಅಂತ ಹೋಗ್ತಾ ಇದ್ದಾರೆ. ಆದರೆ ಅದಕ್ಕೂ ಮೊದಲೇ ಪೊಲೀಸರು ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ಬಹುತೇಕ ರಸ್ತೆಯಲ್ಲೇ ಇವರೆಲ್ಲರನ್ನೂ ಕೂಡ ತಡೆಯುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಆಮೇಲೆ ಇದು ನಿರೀಕ್ಷಿತ ಕೂಡ, ಎಕ್ಸ್ಪೆಕ್ಟೆಡ್, ಇದೇನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. 10 ರಿಂದ 20 ಸಾವಿರ ರೈತರು ಅಂತ ಬಿಜೆಪಿಯವರು ಈಗಾಗಲೇ ಹೇಳಿದರು. ಆ ಪರಿಪ್ರಮಾಣದಲ್ಲಿ ರೈತರು ಬರ್ತಾರೆ ಅಂದಮೇಲೆ ಅದಕ್ಕೆ ಸೂಕ್ತ ಭದ್ರತೆಯನ್ನು ಈಗಾಗಲೇ ಪೊಲೀಸರು ಕೂಡ ತಗೊಂಡಿದ್ದಾರೆ. ಒಂದು ಕಡೆ ಸದನದ ಒಳಗೆ ಹಲವಾರು ವಿಚಾರಗಳ ಚರ್ಚೆ ನಡೀತಾ ಇದೆ, ಪ್ರಶ್ನೋತ್ತರ ಕಲಾಪ. ಹೊರಗಡೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ರೈತರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ನಾನಾಗಲೇ ಹೇಳಿದಂತೆ ಕೆಲವರನ್ನ ಈಗಾಗಲೇ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ. ಬಿಜೆಪಿ ನಾಯಕರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಪೊಲೀಸ್ ವ್ಯಾನ್ಗಳನ್ನು ಅಡ್ಡಲಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಯಾರೂ ಕೂಡ ಹೋಗಬಾರ್ದು ಅಂತ ವಶಕ್ಕೆ ಪಡೆದು ಎಲ್ಲರನ್ನೂ ಕೂಡ ಬಸ್ಗೆ ತುಂಬಿಕೊಂಡು ಸ್ವಲ್ಪ ದೂರಗಳ ತನಕ ಕರ್ಕೊಂಡು ಹೋಗಿ ಬಿಡ್ತಾರೆ. ಅದಾದ ನಂತರ ಎಲ್ಲರೂ ಕೂಡ ಸ್ಕ್ಯಾಟರ್ ಆದ ಮೇಲೆ ಎಲ್ಲರೂ ಕೂಡ ಅಲ್ಲಿಂದ ಹೊರಟ ನಂತರ ಮತ್ತೆ ಆ ನಾಯಕರೆಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳಿಗೆ ಬರ್ತಾರೆ. ಒಟ್ಟಾರೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂಥದ್ದು ಇವರ ಲೆಕ್ಕಾಚಾರ. ಹಾಗಾಗಿ ರೈತ ಪ್ರತಿಭಟನೆ, ಸಾಲು ಸಾಲು ಪ್ರತಿಭಟನೆಗಳಿವೆ. ಈ ಅಧಿವೇಶನ ನಡೆಯುವ ಉದ್ದಕ್ಕೂ ಕೂಡ ಪ್ರತಿಭಟನೆಗಳು ನಡೆಯುತ್ತೆ. ಇವತ್ತು ರೈತರದ್ದು, ಕನ್ನಡ ಪರ ಒಕ್ಕೂಟಗಳದ್ದು ಪ್ರತಿಭಟನೆ ಇದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ, ಬೆಂಬಲ ಬೆಲೆ ಸಿಕ್ಕಿಲ್ಲ, ಹೀಗೆ ಆಗ್ರಹಿಸಿ ಅವರೆಲ್ಲರೂ ಕೂಡ ಪ್ರೊಟೆಸ್ಟನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ನವರು ವ್ಯಂಗ್ಯವಾಡಿದ್ದಾರೆ, ಇವರೆಲ್ಲರೂ ರೈತರಲ್ಲ, ಇವರೆಲ್ಲ ಬಿ ಜೆ ಪಿ ಕಾರ್ಯಕರ್ತರು, ಇವರೇ ಕರ್ಕೊಂಡು ಬಂದಿದ್ದಾರೆ ಬಿ ಜೆ ಪಿ ನಾಯಕರು ಅಂತ ಇರಬಹುದು. ಆದರೆ ರೈತರ ಸಮಸ್ಯೆನೂ ಇದೆಯಲ್ಲ. ರೈತರಿಗೆ ಸಮಸ್ಯೆಗಳೇ ಇಲ್ಲ ಅಂದಿದ್ರೆ ರೈತ ಆತ್ಮಹತ್ಯೆಗಳು ಇಷ್ಟೊಂದು ಯಾಕೆ ಆಗ್ತಾ ಇತ್ತು? ಇಡೀ ದೇಶದಲ್ಲಿ ರೈತ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ.
ವಿಜಯ ಸಿಕ್ಕಿಲ್ಲ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಿ.ಟಿ. ರವಿ ಎಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದು ಬಸ್ನಲ್ಲಿ ಅವರೆಲ್ಲರನ್ನೂ ಕೂಡ ತುಂಬಿಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯ. ಆದರೂ ಬಿಡ್ತಾ ಇಲ್ಲ, ಕಿಟಕಿಯಿಂದ ತಲೆಯನ್ನು ಹಾಕಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಬಿಜೆಪಿ ನಾಯಕರು, ರೈತರು ಎಲ್ಲರೂ ಕೂಡ. ಸಿ.ಟಿ. ರವಿ, ವಿಜಯೇಂದ್ರ, ರೇಣುಕಾಚಾರ್ಯ ನೀವು ನೋಡ್ತಾ ಇದ್ದೀರಾ, ಮಹಿಳಾ ಕಾರ್ಯಕರ್ತರು ಎಲ್ಲರೂ ಕೂಡ ಎಲ್ಲರನ್ನೂ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಬಿಜೆಪಿ ಬಾವುಟವನ್ನು ಬೀಸಿದ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಅಂತ ಧಿಕ್ಕಾರವನ್ನು ಕೂಗ್ತಾ ಈಗ ಅವರೆಲ್ಲರೂ ಕೂಡ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಬೆಂಗಳೂರಲ್ಲಾಗಲಿ ಬೆಳಗಾವಿನಲ್ಲಾಗಲಿ ಪ್ರತಿಭಟನೆಗಳು ಹೀಗೆ ಎಂಡ್ ಆಗೋದು.